ಎಲ್ರಿಗೂ ನಮಸ್ಕಾರ. ಏರ್ ಟ್ರಾನ್ಸ್ಪ್ಲಾಂಟೇಷನ್ ಫಾರ್ ಬಾಲ್ಡ್ನೆಸ್, ಕೂದಲು ಕಸಿ ಮಾಡೋದು ಅಥವಾ ನಾಟಿ ಮಾಡೋದು ಅಂತ ಕೇಳಿರ್ತೀರಾ. ಜನರಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಏರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಮಾಡಿಸ್ಕೋಬೋದಾ, ಮಾಡಿಸ್ಕೊಂಡ್ರೆ ಕೂದಲು ಬರುತ್ತಾ, ಬಂದ್ರೂ ಅದು ಪರ್ಮನೆಂಟಾ, ಅಥವಾ ನಮಗೆ ಎಷ್ಟು ಗ್ರಾಫ್ಟ್ ಬೇಕಾಗುತ್ತೆ ಅಥವಾ ಎಷ್ಟು ಖರ್ಚಾಗುತ್ತೆ ಸರ್ಜರಿಗೆ, ಈ ಥರ ಸಾಕಷ್ಟು ಡೌಟ್ಗಳಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದ್ರ ಮುಖಾಂತರ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನಿಮಗೆ ಇರುವಂಥ ತಿಳುವಳಿಕೆ ಹೆಚ್ಚು ಮಾಡುವಂಥ ಪ್ರಯತ್ನ ನಮ್ಮದು. Hair transplantation surgery is safe, scientific, and the results are permanent too, when performed in right hands at right place with a proper planning. ಏರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಅಂದರೆ ಇದು ಭಾಳ ಸುರಕ್ಷಿತವಾದ ವೈಜ್ಞಾನಿಕ ಚಿಕಿತ್ಸಾ ವಿಧಾನ. ಇದನ್ನು ನಾವು ಭತ್ತದ ಗದ್ದೆಯಲ್ಲಿ ನಾಟಿ ಮಾಡ್ತಾರಲ್ಲ, ಅದಕ್ಕೆ ಹೋಲಿಸ್ಬೋದು. ಸಸಿ ಮಡಿ ಥರ ನಮ್ಮ ತಲೆ ಹಿಂಭಾಗದಲ್ಲಿ ಒಂದು ರಿಸರ್ವ್ಡ್ ಡೋನಾರ್ ಏರಿಯಾ ಇರುತ್ತೆ. ಸಾಮಾನ್ಯವಾಗಿ ನೀವು ನೋಡಿರ್ತೀರಿ, ಎಷ್ಟೇ ಕೂದಲು ಉಳಿದಿರೋ ತಲೆ ಹಿಂಭಾಗದಲ್ಲಿರೋ ಕೂದಲುಗಳು ಹಾಗೆ ಉಳಿದಿರುತ್ತೆ. ಇದನ್ನು ನಾವು ದೇರ್ ಜೆನೆಟಿಕಲಿ ರೆಸಿಸ್ಟೆಂಟ್ ಟು ಹಾರ್ಮೋನ್ ವೇರಿಯೇಷನ್ಸ್, ಅಂದರೆ ಆ ಹಿಂಭಾಗದ ಕೂದಲುಗಳು ಯಾವಾಗಲೂ ಉದುರೋದಿಲ್ಲ. ಆ ಕೂದಲುಗಳನ್ನ ತೆಗೆದು ನಾವು ಅವಶ್ಯಕತೆ ಇರುವಂಥ ಖಾಲಿ ಇರುವಂಥ ಜಾಗದಲ್ಲಿ ಅದನ್ನ ಇಂಪ್ಲಾಂಟ್ ಮಾಡ್ತೀವಿ. ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಗೋಲ್ ಆಫ್ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಇಸ್ ದ್ಯಾಟ್ ನೋಬಡಿ ಶುಡ್ ಬಿ ಏಬಲ್ ಟು ನೋಟಿಸ್ ಇಟ್ ದ್ಯಾಟ್ ಯು ಹ್ಯಾವ್ ಅಂಡರ್ಗಾನ್ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ. ಏರ್ ಲೈನ್ ಶುಡ್ ಲುಕ್ ಸೋ ನ್ಯಾಚುರಲ್. ಅಂದರೆ ನಿಜವಾದ ಯಶಸ್ವಿ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಅಥವಾ ಬೆಸ್ಟ್ ಏರ್ ಟ್ರಾನ್ಸ್ಪ್ಲಾಂಟೇಷನ್ ರಿಸಲ್ಟ್ಸ್ ಅಂದರೆ ಯಾವುದು ಗೊತ್ತಾ? ನಿಮ್ಮನ್ನು ನೋಡಿದರೆ ಯಾರೂ ಕೂಡ ಕಂಡುಹಿಡಿಬಾರ್ದು ಇವರು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಮಾಡಿಸಿದ್ದಾರೆ ಅಂತ. ಅಂದರೆ ಅಷ್ಟು ನ್ಯಾಚುರಲ್ ಆಗಿ ಕಾಣಬೇಕು. ಮುಂದಿನ ಏರ್ಲೈನ್ ಡಿಸೈನ್ ಆಗಲಿ ಅಥವಾ ಕೂದಲು ಇಂಪ್ಲಾಂಟೇಷನ್ ಮಾಡಿರೋಂಥ ಆ್ಯಂಗಲ್ಗಳಾಗಲಿ, ಡೆನ್ಸಿಟಿ ಆಗಲಿ, ಇದೆಲ್ಲದೂ ನಿಮ್ಮ ಮುಖಕ್ಕೆ ಹೋಲುವಾಗಿರಬೇಕು. ಫಾಲೋ ಅಸ್ ಫಾರ್ ಮೋರ್ ಆನೆಸ್ಟ್ ಏರ್ ಟ್ರಾನ್ಸ್ಪ್ಲಾಂಟೇಷನ್ ರಿಲೇಟೆಡ್ ಫ್ಯಾಕ್ಟ್ಸ್.